ಔಷಧ ಜಾಲದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಮ್ಮ ಜೊತೆಗೆ UT ಖಾದರ್ ಅವರು ಇದರ ಸಚಿವರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ವರ್ಷದಿಂದ ಈ ಒಂದು ನಕಲಿ ಔಷಧಿ ಜಾಲ ಇತ್ತು ಅನ್ನುವಂಥದ್ದು ಮಾಹಿತಿ ಇಲ್ಲ? ಈಗ ತನಿಖೆ ನಡೀತಾ ಇದೆ. ಅದಕ್ಕೆ ನಮಗೆ ಮೇಲ್ನೋಟಕ್ಕೆ ಅವ್ರು ಹೇಳ್ದಾಗೆ 5 ತಿಂಗಳಂತ ಹೇಳ್ತಾರೆ. ಅದು ನಂಬಲಿಕ್ಕೆ ಹೋಗುದಿಲ್ಲ. ಮತ್ತು ಬರೀ ರಾಮನಗರ ಬಿಡಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ತೆಲಂಗಾಣ, ಹಿಮಾಚಲ್ ಬರೀ ಇಲ್ಲಿಗೆ ಮಾತಾಡ್ತಾನ? ಬೇರೆ ಬೇರೆ ಕಡೆ ಇರ್ಬೋದು, ಮತ್ತು ಬೇರೆ ರಾಜ್ಯದಲ್ಲಿ ಇರ್ಬೋದು. ದೊಡ್ಡ ಮಟ್ಟದ ರಾಷ್ಟ್ರೀಯ ಮಟ್ಟದ ಒಂದು ನಕಲಿ ಔಷಧಗಳ ಜಾಲ ಇದನ್ನು ಸಂಪೂರ್ಣ ಮಟ್ಟ ಹಾಕುವ ಕೆಲಸ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು. ಅದಕ್ಕೆ ಉನ್ನತ ಮಟ್ಟದ ತನಿಖೆ ನಾವು ಕೂಡ ಮಾಡ್ತೇವೆ. ನಾವು ಕೇಂದ್ರದವರು ಕೂಡ ಉನ್ನತ ತನಿಖೆ ಮಾಡಬೇಕು ಮತ್ತು ಆ ರಾಜ್ಯದವರು ಕೂಡ ಕೈ ಜೋಡಿಸಬೇಕನ್ನೋ ಒತ್ತಾಯವನ್ನು ಮಾಡ್ತೇವೆ. ಮೇಲ್ನೋಟಕ್ಕೆ ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇತ್ತು ಅನ್ನುವಂಥದ್ದು ಏನಾದರೂ ಮಾಹಿತಿ ಇಲ್ಲ, ಅದೆಲ್ಲೂ ಕೂಡ ತನಿಖೆಯಿಂದಲೇ ಬರಬೇಕು. ನಮಗೆ ಬೇರೆ ಬೇರೆ ಆಸ್ಪತ್ರೆಗೆ ಮತ್ತು ಫಾರ್ಮಸಿ ಕಂಪನಿ ಕೊಡ್ತಾರೆ ಮಾಹಿತಿ ಇದೆ. ಯಾಕೆ ಹೌದು, ಈಗ ಅಲ್ಲಿಂದ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಔಷಧಕ್ಕೆ ಉದಾಹರಣೆಗೆ 15-20 ಸಾವಿರ ಇರ್ತದೆ. ಅಲ್ಲಿಂದ 300, 400, 500, 1,000 ರೂಪಾಯಿಗೆ ತರ್ತಾನೆ. ಇಲ್ಲಿ ಅದನ್ನು ಸೀಲ್ ಬೇರೆ ಲೇಬಲ್ ಎಲ್ಲ ಮಾಡಿ ಮಲ್ಟಿನ್ಯಾಷನಲ್ ಮಾಡಿ ಅದನ್ನು 8,000, 9,000ಕ್ಕೆ ಹೇಳೋದು. ಆ ಕೆಲವೊಮ್ಮೆ ಹೇಳ್ತಾರೆ ನಿಮ್ಮ 20,000ಗೆ ನಮ್ಗೆ 8,000 ಕೊಡ್ತಾರೆ ಅಂತ ಹೇಳ್ತಾರೆ ಕೆಲವರು ಅಂಗಡಿಯವರು. ಏನಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ತಯಾರು ಮಾಡೋ ಘಟ್ಟ ನಮಗೆ ಸಿಕ್ಕಲಿಲ್ಲ. ಲೇಬಲಿಂಗ್ ಸಿಸ್ಟಮ್ ಎಲ್ಲ ಕೂಡ ಸಿಕ್ಕಿದೆ. ಇಲ್ಲಿ ಪ್ರಶಾಂತ್ ಎಂಬವರು ದುಬೈಯಲ್ಲಿ ಇದ್ದಾರೆ, ಇಲ್ಲಿ ಘಟಕದು. ಮತ್ತೆ ಅಲ್ಲಿದ್ದ ಫ್ಯಾಕ್ಟ್ರಿ ಅವರೆಲ್ಲ ನೋಡ್ಬೇಕು ಯಾರಂತ. ಇಲ್ಲ, ಈಗ ಕೇಸ್ ಆಗುದಷ್ಟೇ ಅಲ್ಲ. ವಿಲ್ ಗೋ ಆನ್ ದ್ಯಾಟ್. ಅದಕ್ಕೆ ಈಗ ಅದನ್ನು ನಾನು ಗೃಹ ಸಚಿವರು ಚರ್ಚೆ ಮಾಡಿದ್ದೇನೆ. ನಮಗೆ ಯಾರು ಬೀಟ್ ಪೊಲೀಸ್ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ನಾವು ಇವತ್ತು ಬಹುಮಾನ ಕೊಡ್ತೇವೆ. ಒಂದು. ಎರಡನೇದು, ನಾನು ಗೃಹ ಸಚಿವ ಚರ್ಚೆ ಮಾಡಿದ್ದೇನೆ. ನಾವು ನಮ್ಮ ಫುಡ್ ಹೆಲ್ತ್ ಡಿಪಾರ್ಟ್ಮೆಂಟ್ದು ಡ್ರಗ್ ಅಧಿಕಾರಿಗಳು ಮತ್ತು ಪೊಲೀಸರ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಮಾಡಿ ಒಂದು SIT ಥರದ ಮಾಡಬೇಕು, ವಿಶೇಷ ತಂಡ ರಚಿಸಬೇಕು. ಇಲ್ಲಿ ನಾವು ಸಮರ್ಪಕ ತನಿಖೆ ಮಾಡಿದ ನಂತರ ಕೇಂದ್ರದವರು ಕೂಡ ಇವತ್ತು ಬೇರೆ ಬೇರೆ ಸಂಸ್ಥೆ ತನಿಖಾ ಸಂಸ್ಥೆ, ಆ ತನಿಖಾ ಸಂಸ್ಥೆ ಮುಂದೆ ತಕ್ಷಣ ಉನ್ನತ ಮಟ್ಟದ ತನಿಖೆಯನ್ನು ಕೈಗೊಳ್ಳಬೇಕು. ಅಂದರೆ ನೀವು ರೇಡ್ ಮಾಡಿದಂಥ ಸಂದರ್ಭದಲ್ಲಿ, ನೀವು ನೋಡಿದಂಥ ಸಂದರ್ಭದಲ್ಲಿ ಅದು ಎಲ್ಲೆಲ್ಲಿ ಹರಡಿರ್ಬೋದು ಇದು ಜಾಲ ಅನ್ನುವಂಥದ್ದು ಏನಾದರೂ ಗೊತ್ತಾಯ್ತು? ಬೆಂಗಳೂರಲ್ಲಿ ಬೇರೆ ಎಲ್ಲಾದ್ರೂ ಇತ್ತಾ? ಎಲ್ಲ ಕಡೆ ಇರ್ಬೋದು. ಇದಕ್ಕೆ ಅದನ್ನು ಈಗ ತನಿಖೆ ನಡೆಸುವಾಗ ನಮಗೆ ಗೊತ್ತಾಗ್ತದೆ. ಸಂಪೂರ್ಣ ವರದಿ ಬರೋದು ಅದಕ್ಕಂತ ತನಿಖೆ ಸ್ಟಾರ್ಟ್ ಆದಷ್ಟೇ ಅಲ್ಲ, ನೋಡುವ ಯಾವ ಸ್ಪೀಡಲ್ಲಿದೆ, ಎಲ್ಲಿಗೆ ಮುಟ್ತದೆ ಅಂತೇಳಿ. ಅಂದರೆ ಟ್ಯಾಬ್ಲೆಟ್ ಯಾವ್ದು ಮೆಡಿಸಿನ್, ಅಂದರೆ ಯಾವ ಕಾಯಿಲೆಗೆ? ಈಗ ಬೇರೆ ಬೇರೆ ನಾನು ಹೇಳಿ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಇದರಲ್ಲಿ ಇದೆಯಲ್ಲ, ಬೇರೆ ಯಾವುದಾದ್ರೂ ಅಂದರೆ ಗಂಭೀರ ಇರ್ಬೋದು. ನಾನು ಕೂಡ ಇದರಲ್ಲಿ ಪರಿಣಿತನೇ ಇಲ್ಲ ಇದರಲ್ಲಿ, ಮತ್ತು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟಾಗ ಇರ್ಬೋದು. ಥ್ಯಾಂಕ್ ಯು. ಆರೋಗ್ಯ ಸಚಿವರಾಗಿದ್ದ UT ಖಾದರ್ ಅವರ ಮತ್ತು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.